ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಒಂದು BPL ರೇಷನ್ ಕಾರ್ಡ್ಗಳಿಗೆ ಹೊಸ ಒಂದು BPL ರೇಷನ್ ಕಾರ್ಡ್ಗಳಿಗೆ ಒಂದು ಅರ್ಜಿ ಸಲ್ಲಿಸಬೇಕಂತಿದ್ರೆ ಅವು ಕಳೆದ ಒಂದು ದಿನಗಳಲ್ಲಿ ಈ ಒಂದು ನವೆಂಬರ್ 10ನೇ ತಾರೀಕಿನವರೆಗೆ ಒಂದು ಹೊಸ BPL ರೇಷನ್ ಕಾರ್ಡ್ಗಳನ್ನು ಅರ್ಜಿ ಸಲ್ಲಿಸೋಕ್ಕೆ ಒಂದು ದಿನಾಂಕನ ಕೊಟ್ಟಿದ್ದರು. ಸೊ ತಮಗೆ ತಿಳಿದಿರೋ ಅಂತೆ ಭಾಳಷ್ಟು ಜನರು ಒಂದು ಅಪ್ಲೈ ಮಾಡೋಕ್ಕೆ ಹೋದರೆ ಸುಮಾರು ಭಾಳಷ್ಟು ಸರ್ವರ್ ಸಮಸ್ಯೆಗಳಾಗಿರ್ಬೋದು ಅಥವಾ ಒಂದು ಇ ಶ್ರಮ್ ಕಾರ್ಡ್ ಕಂಪಲ್ಸರಿಯಾಗಿ ಒಂದು BPL ರೇಷನ್ ಕಾರ್ಡ್ ಮಾಡಿಸೋಕ್ಕೆ ಒಂದು BPL ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಳ್ಳೋಕ್ಕೆ ಅಂದರೆ ಇ ಶ್ರಮ್ ಕಾರ್ಡ್ ಕಂಪಲ್ಸರಿಯಾಗಿ ಬೇಕು ಅಂತ ಸೊ ಕೊಟ್ಟಿದ್ದರು. ಬಹಳಷ್ಟು ಜನರು ಒಂದು UAN ನಂಬರ್ ತಗೊಳ್ತಾ ಇರಲಿಲ್ಲ. ಹೀಗಾಗಿ ಹೊಸ BPL ರೇಷನ್ ಕಾರ್ಡ್ಗಳಿಗೆ ಒಂದು ಅರ್ಜಿ ಸಲ್ಲಿಸೋಕ್ಕೆ ಆಗಿಲ್ಲ. ಇವಾಗ ಈ ಒಂದು BPL ರೇಷನ್ ಕಾರ್ಡ್ ಒಂದು ಅರ್ಜಿ ಸಲ್ಲಿಸುವ ಒಂದು ಕೊನೆಯ ದಿನಾಂಕನ ವಿಸ್ತರಣೆ ಮಾಡಿದ್ದಾರೆ. ವೀಕ್ಷಕರೇ, ವಿಸ್ತರಣೆ ಮಾಡಿದರೆ ಯಾವ ದಿನಾಂಕದವರೆಗೆ ವಿಸ್ತರಣೆ ಮಾಡಿದರೆ ಯಾರೆಲ್ಲ ಒಂದು ಅರ್ಜಿಗಳನ್ನ ಸಲ್ಲಿಸಬಹುದು, ಏನೆಲ್ಲ ದಾಖಲಾತಿಗಳಿರಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿರುವಂಥದ್ದು, ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥದ್ದು. ಈ ಒಂದು ವಿಡಿಯೋನ ಯಾರೂ ಕೂಡ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಈ ಹಿಂದೆ ಒಂದು 10 ದಿನಗಳವರೆಗೆ ಒಂದು BPL ರೇಷನ್ ಕಾರ್ಡ್ಗಳನ್ನ ಅರ್ಜಿ ಸಲ್ಲಿಸೋಕ್ಕೆ ಕಾಲಾವಕಾಶನ ಕೊಟ್ಟಿದ್ದರು. ಆ ಒಂದು ಕಾಲಾವಕಾಶ ಕೊಟ್ಟಿದ್ದರಲ್ಲಿ ಅರ್ಜಿ ಸಲ್ಲಿಸೋಕ್ಕಿಂತ ಸರ್ವರ್ ಸಮಸ್ಯೆ ಮತ್ತು ಇ ಶ್ರಮ್ ಕಾರ್ಡ್ ಡೀಟೇಲ್ಸೇ ತೊಗೊಳ್ತಾ ಇರಲಿಲ್ಲ. ಈ ಸಮಸ್ಯೆ ಭಾಳಷ್ಟು ಜನರಿಗೆ ಆಗಿದೆ. ಅದಕ್ಕಾಗಿ ಈ ಒಂದು ಅರ್ಜಿ ಸಲ್ಲಿಸೋಕ್ಕೆ ಆಗಿಲ್ಲ. ಯಾಕಪ್ಪ ಅಂತಂದರೆ ಈ ಒಂದು ಇ ಶ್ರಮ್ ಕಾರ್ಡ್ ಏನು ಡೀಟೇಲ್ಸ್ ಇದೆ, ಡೀಟೇಲ್ಸ್ ಫ್ಯಾಕ್ಚ್ ಆಗ್ತಾ ಇರಲಿಲ್ಲ. ಅದು ಈ ಒಂದು ಇ ಶ್ರಮ್ ಕಾರ್ಡ್ ಡೀಟೇಲ್ಸ್ ಏನಪ್ಪ ಅಂತಂದರೆ ಕಾರ್ಮಿಕ ಇಲಾಖೆಯಲ್ಲಿ ಒಂದು ಲಿಸ್ಟ್ ಇರುವಂಥದ್ದು. ಆ ಒಂದು ಲಿಸ್ಟ್ನ ಒಂದು ಆಹಾರ ಇಲಾಖೆಗೆ ಅವರು ಒಂದು ಟ್ರಾನ್ಸ್ಫರ್ ಮಾಡಬೇಕು. ವೀಕ್ಷಕರೇ, ಅಂದರೆ ವರ್ಗಾವಣೆ ಮಾಡಿ ಆ ಒಂದು ಲಿಸ್ಟ್ನ ಈ ಕಡೆ ಕಳಿಸಿದರೆ ಮಾತ್ರ, ಆ ಒಂದು ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಇದ್ದರೆ ಮಾತ್ರ ಈ ಒಂದು BPL ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಹಾಕೋಕ್ಕೆ ಬರುತ್ತೆ ಅಂತ ಈ ಒಂದು ಆಹಾರ ಇಲಾಖೆದವರು ತಿಳಿಸಿರುವಂಥದ್ದು. ಆ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಂದರೆ ನೀವು ಮತ್ತೆ ಇ ಶ್ರಮ್ ಕಾರ್ಡ್ನ ಮಾಡಿಸ್ಕೊಂಡು ನೀವು BPL ರೇಷನ್ ಕಾರ್ಡ್ಗೆ ಒಂದು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಹೀಗಾಗಿ ಈಗಾಗಲೇ ಈ ಒಂದು ಇ ಶ್ರಮ್ ಕಾರ್ಡ್ ಲಿಸ್ಟಲ್ಲಿ ಒಂದು ಇ ಶ್ರಮ್ ಕಾರ್ಡ್ ಯಾರ್ಯಾರನ್ನ ಮಾಡಿಸ್ಕೊಂಡಿದ್ದಾರೆ ಅಂಥವರ ಲಿಸ್ಟನ್ನು ಕಾರ್ಮಿಕ ಇಲಾಖೆಯಿಂದ ಆಹಾರ ಇಲಾಖೆಗೆ ಒಂದು ಕಳಿಸಿರುವಂಥದ್ದು. ಆ ಒಂದು ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಇದ್ದರೆ ಮಾತ್ರ ಈ ಒಂದು ಇ ಶ್ರಮ್ ಕಾರ್ಡ್ನ ನಿಮ್ಮ ಹತ್ರ ಇದ್ದರೆ ಆ ಒಂದು BPL ರೇಷನ್ ಕಾರ್ಡ್ಗಳಿಗೆ ಒಂದು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ವೀಕ್ಷಕರಿಗೆ, ನೋಡೋದಾದರೆ ಈ ಒಂದು BPL ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸುವ ಒಂದು ದಿನಾಂಕ ಯಾವ ದಿನಾಂಕದವರೆಗೆ ವಿಸ್ತರಣೆ ಮಾಡಿದ್ದಾರೆ ಅಂತ ಮೊದಲನೇ ನೋಡೋದಾದರೆ, ಈ ಒಂದು ದಿನಾಂಕನ ಇದೇ ಒಂದು ನವೆಂಬರ್ 19ನೇ ತಾರೀಕುವರೆಗೆ ಕೂಡ ಈ ಒಂದು ದಿನಾಂಕನ ವಿಸ್ತರಣೆ ಮಾಡಿರುವಂಥದ್ದು ಹೊಸ BPL ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸುವವರಿಗೆ. ಸೊ ಈಗಾಗಲೇ ಈ ಒಂದು ನಿಮ್ಮ ಒಂದು ಹತ್ತಿರದ ಫುಡ್ ಆಫೀಸ್ಗೆ ಹೋಗಿ ಈ ಒಂದು BPL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ. ವೀಕ್ಷಕರೇ, ಅರ್ಜಿ ಸಲ್ಲಿಸಿ ಮತ್ತು ನಿಮ್ಮ ಒಂದು ಇ ಶ್ರಮ್ ಕಾರ್ಡ್ ಇದ್ದವರು ಕಂಪಲ್ಸರಿಯಾಗಿ ಒಂದು 10 ರಿಂದ 15 ದಿನಗಳ ಒಳಗೆ ನಿಮ್ಗೆ ಒಂದು BPL ರೇಷನ್ ಕಾರ್ಡ್ಗಳನ್ನ ಅಪ್ರೂವಲ್ ಕೂಡ ಮಾಡಿಸಿ ಹೊಸ BPL ರೇಷನ್ ಕಾರ್ಡ್ಗಳನ್ನ ಕೂಡ ಕೊಡ್ತಾರೆ. ಇ ಶ್ರಮ್ ಕಾರ್ಡ್ ಇದ್ದವರಿಗೆ. ಇ ಶ್ರಮ್ ಕಾರ್ಡ್ ಇಲ್ಲ ಅಂತಂದರೆ ಸೊ ಅವರಿಗೂ ಇ ಶ್ರಮ್ ಕಾರ್ಡ್ ಇಲ್ಲ ಅಂತಂದರೆ APL ಕಾರ್ಡ್ ಮಾಡಿಸ್ಕೊಳ್ಳೋದಾಗಿರ್ಬೋದು, ಅಂಥದ್ದೇ ಆಗಿರ್ಬೋದು. ಮತ್ತು ಇ ಶ್ರಮ್ ಕಾರ್ಡ್ ಇರದೇ ಇದ್ದವರಿಗೆ ಮುಂದಿನ ದಿನಗಳಲ್ಲಿ ಒಂದು ಅರ್ಜಿಗಳನ್ನ ಕರೀತಾರೆ, ಅಲ್ಲಿವರೆಗೂ ವೇಟ್ ಮಾಡಿ. ವೀಕ್ಷಕರೇ, ಇವಾಗ ಏನಪ್ಪ ಅಂದರೆ ಇ ಶ್ರಮ್ ಕಾರ್ಡ್ ಇದ್ದವರಿಗೆ 10 ರಿಂದ 15 ದಿನಗಳ ಒಳಗಾಗಿ ಹೊಸ ಒಂದು ರೇಷನ್ ಕಾರ್ಡ್ಗಳನ್ನೇ ಕೊಡ್ತಾ ಇದ್ದಾರೆ. ಇ ಶ್ರಮ್ ಕಾರ್ಡ್ ಇದ್ದವರು ಎಲ್ಲರೂ ಕೂಡ ಒಂದು ಅಪ್ಲೈ ಮಾಡಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಈ ಒಂದು ಅಪ್ಲೈ ಮಾಡೋದಕ್ಕೆ ದಾಖಲಾತಿಗಳೇನು ಇರಬೇಕಪ್ಪ ಅಂತಂದರೆ ಒಂದು ಆಧಾರ್ ಕಾರ್ಡ್ ಇರಬೇಕು, ಕಾಸ್ಟ್ ಇನ್ಕಮ್ ಇರಬೇಕು, ಮತ್ತು ನಿಮ್ಮ ಒಂದು ಇ ಶ್ರಮ್ ಕಾರ್ಡ್ ಕಂಪಲ್ಸರಿಯಾಗಿ ಇರಬೇಕು. ಇಷ್ಟು ದಾಖಲಾತಿಗಳಿದ್ದರೆ ನೀವು ಸುಲಭವಾಗಿ ಈ ಒಂದು ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ವೀಕ್ಷಕರೇ, ಈಗಾಗಲೇ ಒಂದು ಕಾರ್ಮಿಕ ಇಲಾಖೆಯಿಂದ ಆಹಾರ ಇಲಾಖೆಗೆ ಸಂಪೂರ್ಣವಾಗಿ ಎಲ್ಲ ಕಡೆಯೂ ಕೂಡ ಒಂದು ಇ ಶ್ರಮ್ ಕಾರ್ಡ್ನ ಒಂದು ಲಿಸ್ಟ್ನ ಕೊಟ್ಟಿದ್ದಾರೆ. ಅಲ್ಲಿಂದ ನಿಮ್ಮ ಒಂದು ಆ ಒಂದು ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಇದ್ದರೆ ಮಾತ್ರ ಈ ಒಂದು BPL ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ವೀಕ್ಷಕರೇ, ಮತ್ತೇನಾದರೂ ಈ ಒಂದು ಹೊಸ BPL ರೇಷನ್ ಕಾರ್ಡ್ಗಳ ಬಗ್ಗೆ ಒಂದು ಮಾಹಿತಿ ಬೇಕಂತಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಅಥವಾ ಮಾಹಿತಿ ಬೇಕಂತ ಮತ್ತು ಏನಾದರೂ ಹೊಸ ಡೌಟ್ಗಳಿದೆ ನಿಮಗೆ, ಆ ಒಂದು ಡೌಟ್ಗಳನ್ನು ಕೂಡ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ಒಂದು ಕಮೆಂಟ್ಗಳಿಗೆ ನಾನು ಉತ್ತರ ಕೊಡಲು ಪ್ರಯತ್ನಿಸ್ತೀನಿ ಅಂತ ಹೇಳ್ತಾ, ಆ ಒಂದು ಪ್ರಶ್ನೆಗಳಿಗೆ ಮುಂದಿನ ವಿಡಿಯೋಗಳಲ್ಲಿ ಉತ್ತರ ಕೊಡ್ತೇನೆ. ಮತ್ತು ಏನಾದರೂ ಈಗವಾಗೇನಪ್ಪ ಅಂತಂದರೆ ತಿದ್ದುಪಡಿಗಾಗಿರ್ಬೋದು ಅಥವಾ ಹೊಸ ಇ ಶ್ರಮ್ ಕಾರ್ಡ್ ಇಲ್ಲದೇ ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡೋದಾಗಿರ್ಬೋದು,
ಯಾವುದೇ ರೀತಿಯಾಗಿ ಅರ್ಜಿನ ಬಿಟ್ಟಿಲ್ಲ. ಸೊ ಈ ಶ್ರಮ್ ಕಾರ್ಡ್ ಇದ್ದವರಿಗೆ ಮಾತ್ರ ಈ ಒಂದು BPL ರೇಷನ್ ಕಾರ್ಡ್ಗಳನ್ನ ಕೊಡ್ತಾ ಇರುವಂಥದ್ದು, ಅರ್ಜಿನ ಹಾಕೋದಕ್ಕೆ ಅವಕಾಶನ ಕೊಟ್ಟಿರುವಂಥದ್ದು. ಈ ಶ್ರಮ್ ಕಾರ್ಡ್ ಇದ್ದವರು ಮಾತ್ರ ಈ ಒಂದು BPL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ವೀಕ್ಷಕರೇ. ಸೊ ಇಷ್ಟು ಒಂದು BPL ರೇಷನ್ ಕಾರ್ಡ್ನ ಬಗ್ಗೆ ಒಂದು ಹೊಸ ಅಪ್ಡೇಟ್ ಆಗಿತ್ತು ವೀಕ್ಷಕರೇ. ಈ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಅಪ್ಡೇಟ್ ತಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ, ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.